ಇಲ್ಲಿ ಉದಯಗಿರಿಯಲ್ಲಿ ಸತೀಶ್ ಅನ್ನುವಂತನು ಬಲಿಪಶು ಮಾಡಿದ್ರು. ಸತೀಶನ ಸ್ಟೇಟಸ್ ನಲ್ಲಿ ಇದ್ದಂಥದ್ದು ಒಂದು ವಾರ ಮುಂಚೆನೆ ಓಡಾಡ್ತಾ ಇದೆ, ಅವಾಗೇನೂ ಆಗಲಿಲ್ಲ. ಇದು ವ್ಯವಸ್ಥಿತವಾಗಿ ಸತೀಶನ ಡ್ರೈ ಫುಡ್ ಏನು ಒಂದು ಉದ್ಯೋಗ ಇದೆ ಅದನ್ನೂ ಮುಚ್ಚಿ ಹಾಕಬೇಕು, ಅದನ್ನೂ ತಡಿಬೇಕು ಅನ್ನುವಂಥದ್ದು ಕೂಡ ಕುತಂತ್ರ ಇದೆ. ಇದರಲ್ಲಿ ಸತೀಶ್ ಅಂದ್ ಎಳ್ಳಷ್ಟು ತಪ್ಪಿಲ್ಲ. ಸ್ಟೇಟಸ್ ಅವ್ರು ಹಾಕಿದ್ದಲ್ಲ, ಅದು ಯಾರದೋ ಹಾಕಿದ್ದನ್ನೇ ಇವ್ರು ತಗೊಂಡು ಅದನ್ನ ಪ್ರಸಾರ ಮಾಡಿದ್ದಾರೆ, ಪ್ರಚಾರ ಆಗಿದೆ ಅಷ್ಟೇ. ಈ ಹಿನ್ನೆಲೆಯಲ್ಲಿ ನಾನು ಹೇಳೋದು, ಸತೀಶ್ ಅವರಿಗೆ ಗಲಾಟೆ ಮಾಡೋದೇ ಉದ್ದೇಶ ಇದ್ರೆ ಅವರ ಡ್ರೈ ಫುಡ್ ಫ್ಯಾಕ್ಟರಿಯಲ್ಲಿ 150ಕ್ಕೂ ಹೆಚ್ಚು ಮುಸ್ಲಿಂ ಮಹಿಳೆಯರು ಹುಡುಗರು ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಹಾಗಾದ್ರೆ ಇದು ಗಲಭೆನೆ ಮಾಡೋದಿತ್ತು, ಅವ್ರನ್ನೇ ತಗೊಳ್ತಿದ್ರು. ಇದು ವ್ಯವಸ್ಥಿತವಾದಂತ ಒಂದು ದೊಡ್ಡ ಗಲಭೆ ಮಾಡುವಂತಹದ್ದೇ ಒಂದು ಕುತಂತ್ರ. ಇದು 4 ಜನ ಪೊಲೀಸ್ ಆಫೀಸರ್ಗಳು ಯಾರು ಇದ್ರು ಅವರು ಮುಸ್ಲಿಂ ಕಿಡಿಗೇಡಿಗಳ ಅವ್ಯವಹಾರವನ್ನು ಕಾನೂನು ಬಾಹಿರ ಚಟುವಟಿಕೆಗೆ ಹಿಡಿತಾ ತಂದಿದ್ರು, ಒದ್ದು ಒಳಗಡೆ ಹಾಕಿ ಕೇಸ್ ಹಾಕ್ತಾ ಇದ್ರು. ಸೊ ಆ ಹಿನ್ನೆಲೆಯಲ್ಲಿ ಅವರನ್ನ 4 ಜನರನ್ನ ಇವತ್ತು ಟ್ರಾನ್ಸ್ಫರ್ ಮಾಡಿದ್ದಾರೆ. ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಗೃಹ ಮಂತ್ರಿ ಕೇಳ್ತಾ ಇದ್ದೀನಿ, ಯಾಕೆ ಅವ್ರನ್ನೇ ಹೊರಗೆ ಹಾಕಿದ್ರೆ, ಅವ್ರನ್ನೇ ವರ್ಗಾವಣೆ ಯಾಕೆ ಮಾಡಿದ್ರು, ಏನ್ ತಪ್ಪು ಮಾಡಿದ್ರು? ಈ ಕಿಡಿಗೇಡಿಗಳ ಮೇಲೆ ಕೇಸ್ ಹಾಕಿದ್ದೇ ತಪ್ಪ, ಆ ಗಲಾಟೆಯನ್ನು 2 ಗಂಟೆಯಲ್ಲಿ ಹದ್ದು ಬಸ್ ನಲ್ಲಿ ಹಿಡಿದಿದ್ದೇ ತಪ್ಪ, ಇನ್ನು 1,000 ಜನರನ್ನ ಸಿಸಿ ಕ್ಯಾಮೆರಾದ ಮೂಲಕ ಗುರುತಿಸಿದ್ದೇ ತಪ್ಪಾಗಾದ್ರೆ. ಸೊ ಈ ರೀತಿಯ ಪ್ರಾಮಾಣಿಕ ದಕ್ಷ ಇವತ್ತು ಅಧಿಕಾರಿಗಳ ವರ್ಗಾವಣೆ ಮಾಡಿ ಪೊಲೀಸ್ ಇಲಾಖೆಯ ನೈತಿಕತೆಯನ್ನ ಕುಸಿಯುವಂತಹ ಪ್ರಯತ್ನವನ್ನ ಮಾಡ್ತಾ ಇರೋದು ಕಾಂಗ್ರೆಸ್ಸಿನ ನೀತಿ. ಇದು ಯಾಕೆ ಅಂದ್ರೆ ಮುಸ್ಲಿಂ ತುಷ್ಟೀಕರಣ.